ಬೊಮ್ಮಾಯಿಯವರು ಹಗಲುಗನಸು ಕಾಣ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಬೀಳ್ತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಬಚಾವ್ ಮಾಡಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನೋಡಿ ಸ್ವಾಮಿ, ಸಲೀಂ ಅಹ್ಮದ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆಯ ಸದಸ್ಯರು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳ ನಡುವೆ ಏನಾಗುತ್ತೆ ಸ್ವಲ್ಪ ಅವ್ರು ತಿಳ್ಕೊಳ್ಳಿ. ಅವ್ರಿಗೆ ಗೊತ್ತಿದ್ದು ಹಿಂಗೆ ಹೇಳ್ತಾ ಇದ್ದಾರೆ. ಅವ್ರ ಪಾಪ ಏನು ಮಾಡೋಕ್ಕಾಗುತ್ತೆ? ಸಲೀಂ ಅಹ್ಮದ್ ಅವ್ರ ಕನಿಕರೆ ಬರ್ತದೆ ನನಗೆ. ಅವ್ರ ಕಾಲು ತೆಳಗೆ ನೆಲ ಸರಿತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ, ಶಾಸಕರಿಗೆ ಸಿಗೋ ಬತ್ತೆ ಚಹಾ ಕುಡಿಯೋಕ್ಕೂ ಸಾಲದಲ್ಲ ಅಂತ. ಏನು ಸರ್ ಚಾ ಕುಡಿಯೋಕೆ? ಏನಪ್ಪ ಗೊತ್ತಿಲ್ಲ ಅವ್ರು ಯಾವ್ದ್ರದ್ದು ಮೇಲೆ. ಈಗಂತೂ ಈ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಅದು ಬೇಕಾದ್ರೆ ಚರ್ಚೆ ಆಗಲಿ, ನಾನಂತೂ ಇಲ್ಲ ಅದರಲ್ಲಿ. ಯಾಕೆ ನನಗೆ? ಸರಿ, ಡೆಂಗು ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇದ್ವು, ಆದರೆ ಹಾವೇರಿಯಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ಜೊತೆಗೆ ಡೆಂಗು ಪ್ರಕರಣಗಳನ್ನು ಮರೆಮಾಚುವಂಥ ಕೆಲಸ ಆಗ್ತಾ ಇದೆ ಅಂತ ಆರೋಪ. ನೋಡಿ, ಒಂದು ಕಾಲದಲ್ಲಿ ಹಾಗೆ ಕಾಲ್ರಾ ಮತ್ತು ಇತರ ವೈರಲ್ ಇತ್ತು, ಈಗ ಡೆಂಗು ಬಂದಿದೆ. ಡೆಂಗು ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು. ಈ ಅಧಿಕಾರಿಗಳು ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಉಳುಬಣ ಆದಾಗ ಅದರ ಬಗ್ಗೆ ಮೇಲಧಿಕಾರಿಗಳು ಬರೆಯೋದು ಗಿಡೋದು ಮಾಡಿ ಅಷ್ಟೇ ಬಿಡ್ತಾರೆ. ನಾನು ಆಗ್ರಹ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಮತ್ತು DHO ಮತ್ತು ಜಿಲ್ಲೆಯ ಸರ್ಜನ್ಗೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಡೆಂಗು ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೋಬೇಕು. ಕೇಸ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ನೆಪ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಮುಂಜಾಗ್ರತೆ ಕ್ರಮ ಏನು ಕೂಡಲೇ ತೆಗೆದುಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ಅವ್ರ ಹತ್ರ ಮಾತಾಡ್ತೀನಿ. ಈ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಹಾವಳಿ ಜಾಸ್ತಿ ಆಗ್ತಿದೆ. ಮೊನ್ನೆ ಒಂದು ಮಲ್ನಾಡದ ಆಸ್ಪತ್ರೆಯಲ್ಲಿ ಡೆತ್ ಆಯ್ತು ಸರ್. ಇದ್ರ ಬಗ್ಗೆನೂ ಉಸ್ತುವಾರಿ ಸಚಿವರು ಎಲ್ಲೂ ಅಷ್ಟೇ ಅಲ್ಲ, ಈಗ ಮೊನ್ನೆ ಹಾನಗಲ್ಲಲ್ಲಿ ನಾವೇ SDM ಸೇರಿಸಿದ್ವಿ, ಅದು ಕೂಡ ಡೆಂಗು ಡೆತ್ ಆಗಿದೆ. ಈ ಥರ ಹಲವಾರು ಪ್ರಕರಣಗಳಿದ್ದಾವೆ. ಮೊನ್ನೆ ನಾನು ಮೀಟಿಂಗ್ನಲ್ಲೂ ಹೇಳಿದ್ದೀನಿ, ಈಗ ಶಿಶು ಮರಣ, ಗರ್ಭಿಣಿ ಸ್ತ್ರೀಯರ ಮರಣವು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಲೆಕ್ಕ ಹಿಡಿತಾ ಇಲ್ಲ. ಅವರು ಬರೀ ಸರ್ಕಾರಿ ಆಸ್ಪತ್ರೆ ಲೆಕ್ಕ ಹಿಡಿತಾ ಇದ್ದಾರೆ. ಹಾವೇರಿಯಲ್ಲಿ ಚಿಕಿತ್ಸೆ ಆಗದಿರೋದ್ರಿಂದ ಹುಬ್ಬಳ್ಳಿ ಧಾರವಾಡಕ್ಕೆ, ದಾವಣಗೆರೆ ಹೋಗುವಂಥ ಜನ ಬೇಕಾದಷ್ಟಿದ್ದಾರೆ. ಅದನ್ನು ಕೂಡ ಲೆಕ್ಕ ಹಿಡಿದು ನೀವು ಮಾಡಬೇಕು. ಅಂದಾಗ ಸರಿ ಚಿತ್ರ ಬರ್ತಿದೆ, ಚಿಕಿತ್ಸೆ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಡೆಂಗುನೂ ಅಷ್ಟೇ. ಡೆಂಗು ಕೇವಲ ಹಾವೇರಿಯವರು ಹಾವೇರಿಯಲ್ಲೇ ಅಲ್ಲ, ಬೇರೆ ಬೇರೆ ಕಡೆ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂತೆ 4-5 ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಾವೇ ಅಡ್ಮಿಟ್ ಮಾಡಿಸಿದ್ದೇವೆ. ಆ ಪ್ರಕರಣಗಳನ್ನು ಕೂಡ ಲೆಕ್ಕ ತಗೊಂಡು ವರದಿಯನ್ನು ಕಳಿಸಿ ಸೂಕ್ತ ಕ್ರಮ ತೆಗೆದುಕೋಬೇಕು.